ಎಲ್ರಿಗೂ ನಮಸ್ಕಾರ. ನಿನ್ನೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪಾವಗಡ ತಾಲೂಕಾದಂತಹ ಶ್ರೀ ಮಲ್ಲಿಕಾರ್ಜುನಯ್ಯರವರು ನಮ್ಮ ಸಹೋದ್ಯೋಗಿ ಅಧಿಕಾರಿಗಳು ಇವರು ನಿನ್ನೆ ದುರದೃಷ್ಟವಶಾತ್ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂಥೇಳಿ ನಮಗೆ ನಿನ್ನೆ ರಾತ್ರಿ ನಮಗೆ ಮಾಹಿತಿ ಬಂತು. ನಿಜಕ್ಕೂ ಇದು ತುಂಬ ನೋವಿನ ಸಂಗತಿ ಮತ್ತು ದುರದೃಷ್ಟಕರ ಅಂಥೇಳಿ ನಾನು ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಹೀಗೆ ಮಾಡ್ಕೋಬಾರ್ದಾಯ್ತು ಅವರು. ಇನ್ನು ಮಾರ್ಚ್ 2026 ಈ ಮಾಹೆಯಲ್ಲಿ ಇನ್ನು ಕೇವಲ 10 ದಿವಸ ಅವರಿಗೆ ಸರ್ವಿಸ್ ಇತ್ತು. 10 ದಿನಗಳ ಕೊನೆ ಅವಧಿಯಲ್ಲಿ ಅವರು ಆರಾಮಾಗಿದ್ದು ಸೇವೆಯಲ್ಲಿ ನಿವೃತ್ತಿ ಹೊಂದಿ ಒಂದು ಉತ್ತಮ ಜೀವನ ನಡೆಸೋದಕ್ಕೆ ಅವಕಾಶ ಇತ್ತು. ಈ ರೀತಿ ಮಾಡಿಕೊಂಡಿರೋದು ತುಂಬ ನಮಗೆ ನೋವಾಗ್ತಾ ಇದೆ. ಆದರೂ ಅವರ ಡೆತ್ ನೋಟ್ ಮತ್ತು ವಿಡಿಯೋದಲ್ಲಿ ಕೃಷ್ಣಪ್ಪನವರು ಮತ್ತು ಅಲ್ಲಿನ ಕಚೇರಿಯವರು ನಮಗೆ ಕಿರುಕುಳ ಕೊಟ್ಟಿರೋದ್ರಿಂದ ನಾನು ಮಾಡ್ಕೊತಾ ಇದ್ದೀನಿ ಅಂತ ಅವರು ವಿಡಿಯೋ ಹೇಳಿಕೆ ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಾವು ಸಾರ್ವಜನಿಕವಾಗಿ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಇಲಾಖೆಯ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಇಲಾಖಾ ಸಚಿವರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಾನು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ 1% ಸಹ ನಾವು ಮಲ್ಲಿಕಾರ್ಜುನಯ್ಯ ಎಂಬತಕ್ಕಂಥ ಅಧಿಕಾರಿಗಳಿಗೆ ನಾವು ತೊಂದರೆ ಕೊಟ್ಟಿರೋಂಥ ಉದಾಹರಣೆ ನಮ್ಮಲ್ಲಿ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ದಿನವೂ ನಾವು ತೊಂದರೆ ಕೊಟ್ಟಿಲ್ಲ. ಅವರು ಆಫೀಸ್ಗೆ ಹೋಗಿ ಒಂದು ಇನ್ಸ್ಪೆಕ್ಷನ್ ಮಾಡಿ ನೋಟಿಸ್ ಕೊಟ್ಟಿರೋಂಥ ಉದಾಹರಣೆಗಳಿಲ್ಲ. ಮತ್ತು ಅಲ್ಲಿನ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಸಿಬ್ಬಂದಿ ವರ್ಗದವರು, ನಿಲಯ ಪಾಲಕರು, ಕಚೇರಿ ಸಿಬ್ಬಂದಿಯವರು ಇದ್ದಾರೆ. ಅವರು ಸಹ ಈ ಬಗ್ಗೆ ಸ್ಪಷ್ಟಪಡಿಸ್ಬೋದು. ನಮ್ಮಿಂದ ಏನಾದರೂ ತೊಂದರೆ ಮಾಡಿದ್ದೀವಿ ಅನ್ನೋಂಥ ಉದಾಹರಣೆಗಳಿದ್ದರೆ ಖಂಡಿತವಾಗಲೂ ಬಹಿರಂಗಪಡಿಸ್ಬೋದು. ನಾವು ಒಂದು ದಿನವೂ ಎಲ್ಲ ಅಧಿಕಾರಿ, ಇಡೀ ಜಿಲ್ಲೆಯ ಸಮಸ್ತ ಅಧಿಕಾರಿಗಳು, ಎಲ್ಲ ನಿಲಯ ಪಾಲಕರು, ಕಚೇರಿ ಸಿಬ್ಬಂದಿ ವರ್ಗದವರೊಂದಿಗೆ ಭಾಳ ಆತ್ಮೀಯವಾಗಿ ಮತ್ತು ಸಹಕಾರದಿಂದ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಅವರಿಗೆ ಒಂದು ಸಣ್ಣ ರೀತಿಯಲ್ಲೂ ನಾವು ತೊಂದರೆ ಮಾಡಿಲ್ಲ. ಮೇಲಧಿಕಾರಿಗಳಿಂದ ಇವರ ಒಂದು ಅಕ್ರಮ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದೂರು ಅರ್ಜಿಯ ಆಧಾರದ ಮೇಲೆ ಮೇಲಾಧಿಕಾರಿಗಳಿಂದ ಕೇಂದ್ರ ಕಚೇರಿಯಿಂದ ಬಂದಂಥ ಒಂದು ಪತ್ರದ ಮೇಲೆ ಒಂದು ಪತ್ರವನ್ನು ಮಾತ್ರ ನಾನು ಮಾಡಿರೋದು ಉಂಟು ವಿನಃ ಮತ್ತು ಒಂದು 2 ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡಿ ತನಿಖೆ ಮಾಡುವುದಕ್ಕಷ್ಟೇ ಪತ್ರವನ್ನು ಮಾಡಿದ್ದೇನೆ ಹೊರತು ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಅವರಿಗೆ ಮಾನಸಿಕ ಕಿರುಕುಳ ಕೊಡುವಂಥದ್ದಾಗಲಿ, ತೊಂದರೆ ಕೊಡುವಂಥದ್ದಾಗಲಿ ನಾವು ಮಾಡಿರೋದಿಲ್ಲ. ಈ ಬಗ್ಗೆ ತನಿಖೆಯೂ ಸಹ ಇದುವರೆಗೂ ಅವ್ರ ಕಚೇರಿಗೆ ಭೇಟಿ ನೀಡಿರುವುದಿಲ್ಲ. ಮತ್ತು ಇನ್ನು ಕೇವಲ 10 ದಿನಗಳಿರೋದ್ರಿಂದ ಇವರು ಯಾವುದೇ ಕಾರಣಕ್ಕೂ ಇವರು ತೊಂದರೆ ಕೊಟ್ಟು ಪೆನ್ಷನ್ ನಿಲ್ಲಿಸೋಂಥ ಅವಕಾಶವೂ ಸಹ ಇಲ್ಲಿ ಅವಕಾಶ ಇರುವುದಿಲ್ಲ. ಈಗಾಗಲೇ 3 ತಿಂಗಳ ಹಿಂದೆಯೇ ಸದರಿ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನಯ್ಯ ಅವರ ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನು ದೃಢೀಕರಣ ಮಾಡಿ ಇವರ ಪೆನ್ಷನ್ಗೆ ನಾವು ತೃಪ್ತಿಕರವಾದಂಥ ಪ್ರಸ್ತಾವನೆಯನ್ನು ನಾನು ಸ್ವತಃ ದೃಢೀಕರಿಸಿ ಸಲ್ಲಿಸಿರುತ್ತೇನೆ. ಆ ಹಿನ್ನೆಲೆಯಲ್ಲಿ ಈ 10 ದಿನಗಳಲ್ಲಿ ಯಾವುದೇ ತನಿಖೆ ಮಾಡಿ ತೊಂದರೆ ಕೊಡೋದಕ್ಕೂ ಸಹ ಅವಕಾಶ ಇರುವುದಿಲ್ಲ. ಇದು ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಈ ರೀತಿ ಬೇರೆ ಯಾವ ಉದ್ದೇಶಕ್ಕೆ ಈ ರೀತಿ ಮಾಡಿಕೊಂಡ್ರು ಅನ್ನೋದು ನಿಜಕ್ಕೂ ಅನುಮಾನ ಆಗ್ತಾಯಿದೆ. ಇದ್ರ ಬಗ್ಗೆ ಅಲ್ಲಿನ ಸಿಬ್ಬಂದಿ ಮತ್ತು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮತ್ತು ಇರ್ತಕ್ಕಂಥ ಎಲ್ಲ ಸಂಬಂಧಪಟ್ಟಂಥ ನಿಲಯ ಪಾಲಕರು, ಅಲ್ಲಿನ ಸ್ಥಳೀಯ ಕಚೇರಿ ಸಿಬ್ಬಂದಿ ವರ್ಗದವ್ರ ಜೊತೆಗೆ ಇದನ್ನು ಎಂಕ್ವೈರಿ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಡೆ ತರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಜೊತೆಗೆ ಅಲ್ಲಿ ಅವರಿಗೆ ಇದುವರೆಗೂ ನಾವು ಯಾವುದೇ ವೈಯಕ್ತಿಕವಾದಂಥ ಫೋನಲ್ಲೇ ಆಗಲಿ ಬೇರೆ ಇದರಲ್ಲಾಗಲಿ ಅವರು ತೊಂದರೆ ಕೊಟ್ಟಿರೋಂಥ ವಿಚಾರಗಳು ಇರುವುದಿಲ್ಲ. ಈ ಬಗ್ಗೆ ಅವರು ಈ ರೀತಿ ಮಾಡಿಕೊಂಡಿರೋದು ನಿಜಕ್ಕೂ ತುಂಬಲಾರದ ನಷ್ಟ ಆಗಿದೆ. ನಮಗೂ ತುಂಬ ನೋವಾಗಿದೆ. ಅವರು ಕುಟುಂಬದವ್ರಿಗೂ ಸಹ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಅವರು ಸಹ ಏಕಾಏಕಿ ಅಪಾರ್ಥ ಮಾಡ್ಕೊಳ್ಳೋದು ಬೇಡ.
ಅವರ ಕುಟುಂಬದವರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತೇನೆ. ಜೊತೆಗೆ ಕೊನೆಯ 10 ದಿನಗಳಿರುವಾಗ ಮಾತ್ರ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ನಾನು ತೊಂದರೆ ಕೊಡೋದಾದರೆ ಕಳೆದ 2 ವರ್ಷಗಳಿಂದ ಇವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಯ ವಿಚಾರದಲ್ಲಿ ನಿಲಯಗಳನ್ನು ಮಾದರಿ ಮಾಡ್ತಕ್ಕಂಥ ವಿಷಯದಲ್ಲಿ ಭಾಳ ವ್ಯವಸ್ಥಿತವಾದ ಕ್ರಮಬದ್ಧವಾದ ಕೆಲಸಗಳನ್ನು ಮಾಡಿ ಇಲಾಖೆಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಎಲ್ಲ ಸಿಬ್ಬಂದಿ, ಅಧಿಕಾರಿ, ನಿಲಯ ಪಾಲಕರ ಜೊತೆಗೆ ಭಾಳ ಆತ್ಮೀಯವಾದಂಥ ಕೆಲಸವನ್ನು ಮಾಡಿರೋದು ನಾನು ಇಲ್ಲಿ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ನಾನು ಇಲಾಖೆಗೆ ಮತ್ತು ನಿಲಯಗಳಿಗೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ನಾನು ಕೆಲಸ ಮಾಡಿರೋದಿಲ್ಲ. ಈಗಿರ್ತಕ್ಕಂಥ ನಿಲಯ ಪಾಲಕರು, ಅಧಿಕಾರಿ, ಸಿಬ್ಬಂದಿಯವರು ಸಹ ಇದಕ್ಕೆ ಸ್ಪಷ್ಟನೆ ಕೊಡ್ಬೋದು. ಹಾಗಾಗಿ ಇನ್ನು ನಾನೇನಾದರೂ 2 ವರ್ಷಗಳಲ್ಲಿ ನಾನು ತೊಂದರೆ ಕೊಟ್ಟಿದ್ದರೆ ಅವ್ರ ಹಿಂದೆಯೇ ಸಹ ಮೇಲಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸಚಿವರಿಗೆ, ಶಾಸಕರುಗಳಿಗೆ ಎಲ್ಲರಿಗೂ ದೂರು ಕೊಟ್ಟು ನನ್ನ ಮೇಲೆ ಕ್ರಮ ತಗೊಳ್ಳೋ ರೀತಿಯಲ್ಲಿ ಅವರು ದೂರು ಅರ್ಜಿಯನ್ನು ಮಾಡ್ಬೋದಾಯಿತು. ನಾನೇನಾದರೂ ಹಿಂದೆ 2 ವರ್ಷ 3 ವರ್ಷದಲ್ಲಿ ತೊಂದರೆ ಕೊಟ್ಟಿದ್ದಂಥ ಉದಾಹರಣೆ ಇದ್ದರೆ ಮೇಲಧಿಕಾರಿಗಳಿಗೆ ವರದಿ ಮಾಡೋದಕ್ಕೆ ಅವಕಾಶ ಇತ್ತು ಅವರಿಗೆ. ಆದರೆ ಕೊನೆಯ 10 ದಿನಗಳಿರುವಾಗ ಈ ರೀತಿ ಏಕಾಏಕಿ ವಿಡಿಯೋ ಮಾಡಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ದೂರು ಅರ್ಜಿಯನ್ನು ಬರೆದು ಆತ್ಮಹತ್ಯೆ ಅರ್ಜಿಯನ್ನು ಬರೆದಿಟ್ಟು ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋಂಥ ಪ್ರಮೇಯ ಇರಲಿಲ್ಲ ಅಂಥೇಳಿ ಭಾವಿಸ್ತಾ, ಇದರಿಂದ ಏನಾದರೂ ಉದ್ದೇಶ ಇದೆಯಾ, ಇದರ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಕಂಡುಹಿಡಬೇಕು ಅಂತೇಳಿ ಮಾನ್ಯ ಹಿರಿಯ ಅಧಿಕಾರಿಗಳಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇವರ ಅಧಿಕಾರಿಯ ಸಾವಿನಲ್ಲಿ ನನ್ನ ವೈಯಕ್ತಿಕ ಹಸ್ತಕ್ಷೇಪ ಯಾವುದೇ 1% ನಾನು ತೊಂದರೆ ಮಾಡಿರುವುದು ಖಂಡಿತವಾಗಲೂ ಇರುವುದಿಲ್ಲ ಅಂಥೇಳಿ ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದಕ್ಕೆ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಮಾನ್ಯ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಲ್ಲಿ ನಾನು ಕೇಳಿಕೊಂಡು ನಾನು ಈ ರೀತಿ ಸ್ಪಷ್ಟಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು.